ಗಂಟೆಗೆ ಇನ್ನೂ ಬರ್ತಾನೆ ಅವರಲ್ವಾ ಜನ? ಹತ್ತಾನೆ ಅವರೇ. ನಮಗೆ ಆಶ್ಚರ್ಯ ಆಗ್ತಾ ಇದೆ, 3:15 ಗಂಟೆಲೆಲ್ಲ ದರ್ಶನ ಆಗೋಯ್ತು. ಸೊ ಇದೇ ಫಸ್ಟ್ ಟೈಮು ಇಷ್ಟು ಬೇಗ, ಭಾನುವಾರ ಆದರೂ ಕೂಡ ಬೇಗ ದರ್ಶನ ಆಗಿರೋದು. ಸೊ ಅದು ಆಷಾಢದಲ್ಲಿ. ಸೊ ಮಧ್ಯಾಹ್ನ ಬಂದಿರೋದ್ರಿಂದ ಅಷ್ಟಾಗಿ ರಶ್ ಇರಲಿಲ್ಲ. ಇಲ್ಲೇ ಲಾಸ್ಟು ಗಾಡಿಗಳೆಲ್ಲ. ಸೊ ಇಲ್ಲೇ ಪಾರ್ಕಿಂಗ್ ಮಾಡಿಬಿಟ್ಟು ಸೊ ಮುಂದಕ್ಕೆ ಹೋಗ್ಬೇಕು. ಆ್ಯಕ್ಚುಲಿ ನಾವು ಬಂದಿರೋದು ಭಾನುವಾರ, ಆದರೂ ಕೂಡ ಇಲ್ಲೇ ಎಲ್ಲ ಪಾರ್ಕಿಂಗ್ ಮಾಡ್ತಾಯಿದ್ದಾರೆ. ನಾವು ಬಂದಿರೋದು ಭಾನುವಾರ ಆಗಿದ್ರೂ ರಶ್ ಇದೆ, ಅಂದರೆ ಮೀಡಿಯಮ್ ಆಗಿದೆ, ಅಷ್ಟಿಲ್ಲ. ಶುಕ್ರವಾರ ಇರ್ತಲ್ಲ ಅಷ್ಟೊಂದು ರಶ್ ಇಲ್ಲ. ಸೊ ನೋಡೋಣ ಬನ್ನಿ, ಬೆಟ್ಟದ ಮೇಲೆ ರಶ್ ಇರುತ್ತೆ ಏನೋ ಅಂದ್ಬಿಟ್ಟು. ಸೊ ಗಾಡಿಗಳೆಲ್ಲ ಅಲ್ಲೇ ಪಾರ್ಕಿಂಗ್ ಮಾಡಿಬಿಟ್ಟು ಸೊ ನಡ್ಕೊಂಡು ಹೋಗ್ಬೇಕು ಇಲ್ಲಿಂದ. ಸೊ ಇಲ್ಲಿಂದ ದೂರ ಇದೆ. ಈ ಜನಗಳಿಗೆ ಟಾಯ್ಲೆಟ್ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ವೆಲ್ಕಮ್ ಬೋರ್ಡ್ ಹಾಕಿದ್ದಾರೆ. ಆಷಾಢ 2026 ಸರ್ವರಿಗೂ ಸುಸ್ವಾಗತ ಅಂತ. ಮೆಟ್ಲಿಗೆಲ್ಲ ಹಚ್ಚಕ್ಕೆಲ್ಲ ಅರ್ಶಿನ ಕುಂಕುಮ ಎಲ್ಲ ಮಾರ್ತಾವ್ರೆ ಇಲ್ಲಿ. ಸೊ ಅಲ್ಲಿ ಬೋರ್ಡ್ ಹಾಕ್ಬೇಡಿ ಅಂದ್ಬಿಟ್ಟು. ಸೊ ಆದರೂ ಇಲ್ಲಿ ಮಾಡಕ್ಕೆ ಬಿಟ್ಟವ್ರೆ. ಸದ್ಯ ಮಳೆ ಇಲ್ಲ. ಮಳೆ ಇದ್ದಿದ್ರೆ ತುಂಬ ಜಾರ್ತಿತ್ತು. ಮಳೆ ಕಡಿಮೆ ಇರೋದ್ರಿಂದ ಈಗ ಆರಾಮಾಗಿ ಹೋಗ್ಬೋದು. ಗೊತ್ತಿಲ್ಲ, ಮಳೆ ಬಂದು ಬರ್ಬೋದು. ಸೊ ಸಾಮಾನ್ಯವಾಗಿ ಭಾನುವಾರದ ರಶ್ ಇರುತ್ತೆ. ಹಾಗೆ ಈಗ ಆಷಾಢ ಅಲ್ವಾ, ಅದಕ್ಕೆ ಇಷ್ಟೊಂದು ರಶ್ ಇದೆ. ಶುಕ್ರವಾರ ಮಾತ್ರ ಇನ್ನೂ ತುಂಬ ರಶ್ ಇರುತ್ತೆ ನೋಡಿ. ಇಲ್ಲಿ ರಶ್ ಇದೆ. ಈ ಪಾದ ಇಲ್ಲಿ. ಸೊ ಇಲ್ಲಿ ಪೂಜೆ ಮಾಡಿಬಿಟ್ಟು ಯಾವುದಕ್ಕೋಸ್ಕರ ರಶ್ ಇರುತ್ತೆ. ಸೊ ಇಲ್ಲೇ ನೋಡಿ, ಸೊ ಇವಾಗ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಎಲ್ಲ ಕುಂಕುಮ ಹಾಕಿ ಸಿಕ್ಕಾಬಿಟ್ಟು ಮಾಡಿದರೆ, ಮಳೆ ಬಂದುಬಿಟ್ರೆ ಅವಳೆ ರಕ್ತ ಸುರಿಯಲ್ಲ ಸುರಿತಾ ಇರುತ್ತೆ. ಸದ್ಯ ಮಳೆ ಇಲ್ಲ ಇವಾಗ. ಮರಿರುತ್ತೆ ನಡೀರಿ ಮೇಲ್ಗಡೆ. ಹತ್ತಿ ಬೇಗ ಹತ್ತಿ ನೋಡಿಲ್ಲ ಹುಡುಗ ಹತ್ತಲ್ಲ, ಎಲ್ಲರೂ ಹತ್ತಾರೆ. ಚಿಕ್ಕ ಮಕ್ಕಳೆಲ್ಲ ಹತ್ಬೇಕು. ನೀವೇ ಮುಂದೆ ನೋಡ್ಕೊಂಡು ಹೋಗು. ಆ ಹುಡುಗರು ಹತ್ತವ್ರೆ, ನೀವೇನೋ ಮೇಲ್ಗಡೆ. ಇಷ್ಟ ಆಗ್ತದೆ ಹತ್ತಕ್ಕೆ. ಸುಮ್ಮನೆ ಸುಸ್ತಾಗಿದ. ಸ್ವಲ್ಪ ದೂರ ಬಂದಮೇಲೆ ಚರ್ಚ್ ಕಾಣುತ್ತೆ ಇಲ್ಲಿಂದ. ಸೊ ಇವಾಗ ಎತ್ತಂಡು ಬನ್ನಿ, ಇನ್ನೂ ಇದೆ, ಓದ್ತಾ ಇದ್ದಾರೆ. ಸೊ ಎಲ್ಲಿ ನೋಡ್ರು ಕುಂಕುಮ ಅರ್ಶಿನ ಹಾಕ್ಬಿಟ್ಟಿದ್ದಾರೆ. ಕಾಲೆಲ್ಲ ಒಂಥರ ಆಗ್ತಾಯಿದೆ, ಇನ್ಫೆಕ್ಷನ್ ಆಗುತ್ತೆ ಇದು ನೋಡಿ. ಇಲ್ಲಿ ಕಾಲಭೈರೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಬಂದಿದ್ದೀವಿ. ಸೊ ಇಲ್ಲಿ ಸ್ವಲ್ಪ ಕೂತ್ಕೊಳ್ಳೋಕೆ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ. ಹಾಂ ಆಯಿತು. ಹುಲಿ ಇನ್ನೂ ಹೊತ್ತಾ ಇದ್ದಾರೆ, ಇಳಿತಾ ಇದ್ದಾರೆ. ಜನ ಇದ್ದಾರೆ ಇವತ್ತು, ತುಂಬ ಜನ ಇದ್ದಾರೆ. ಮತ್ತು ಏನಂದರೆ ಕುಂಕುಮಗಳು ಜಾಸ್ತಿ ಕೊಡ್ತಾರೆ ಮೆಟ್ಲಿಗೆ. ಸೊ ಅದರಿಂದ ಏನಾಗುತ್ತೆ, ಸ್ವಲ್ಪ ಕಾಲೆಲ್ಲ ಒಂಥರ ಆಗುತ್ತೆ. ನಾರ್ಮಲ್ ಆಗಿದ್ದರೆ ನಾವು ಓಕೆ ನೋಡಿ. ನೋಡಿ ಇಲ್ಲಿಗೆ 600 ಮೆಟ್ಲು. ಸೊ ಈ ಸ್ಟಾಪ್ಗೆ 600 ಮೆಟ್ಲು. ಸೊ ಇಲ್ಲೇ ಮಧ್ಯದಲ್ಲಿ ಕಲ್ಲಂಗಡಿ ಹಣ್ಣು, ನೀರು ತೊಗೊಂಡು ಕುಡ್ಕೊಂಡು ಹೋಗೋದು. ನಂದಿ ಹತ್ರ ಬಂದಿದ್ದೀವಿ ಈಗ. ಆ್ಯಕ್ಚುಲಿ ಇಲ್ಲಿ ನೋಡಿ, ಇಲ್ಲೂ ಈ ಟಾಯ್ಲೆಟ್ ಎಲ್ಲ ಇದೆ. ಮೆಟ್ಲು ಹತ್ಕೊಂಬರೋರಿಗೆ ಇಲ್ಲೇ ಟಾಯ್ಲೆಟ್ ಎಲ್ಲ ಇದೆ. ಸೊ ಹಾಗೆಯೇ ಇಲ್ಲಿ ಶುಕ್ರವಾರದ ಹೊತ್ತು ನಿಮಗೆ ಬಾದಾಮಿ ಅಲ್ಲೆಲ್ಲ ಕೊಡ್ತಾ ಇರ್ತಾರೆ ಇಲ್ಲೇ ಈ ಸ್ಪಾಟಲ್ಲಿ. ಸೊ ಇನ್ನು ಸ್ವಲ್ಪ ದೂರ ಇದೆ, ಹತ್ಕೊಂಡು ಹೋಗೋಣ. ಸೊ ಎಲ್ಲ ಕಡೆ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಕುಡಿಯೋಕ್ಕೆ. ಸೊ ಅಲ್ಲೂ ಕೂಡ ಆರಾಮಾಗಿ ಬರ್ಬೋದು ಒಟ್ಟಿನಲ್ಲಿ. ಸೊ ನೋಡಿ, ಗುಹಾ ಶಿವಾಲಯ, ಕೇವ್ ಶಿವ ಟೆಂಪಲ್ ನೋಡಿ, ಸಾದಾ ಇದೆ, ಚೆನ್ನಾಗಿದೆ. ಸೊ ಇಲ್ಲಿಗೆ ಬಂದಿದ್ದೀವಿ ಈಗ. ಗುಹೆ ಒಳಗಿರೋದು ಅವರು.
ಸಾವಿರ ಮೆಟ್ಲು 1000 ಇಲ್ಲಿಂದ ಐತಿ ನೋಡಿ, ಇಲ್ಲಿಂದ 1000 ಮೆಟ್ಲು. ಸೊ ಇನ್ನೇನು ಹತ್ರ ಬಂದ್ವಿ. ಸುಮಾರು ಒಂದು 3/4 ಟೈಮ್ ತಗೋತು. ಸೊ ಆರಾಮಾಗಿ ಕುಂತ್ಕೊಂಡು ಅದು ತಿನ್ಕೊಂಡು ಬರೋ ಗಂಟ ಇಷ್ಟೊತ್ತಾಯಿತು. ಸೊ ಈಗ ನೋಡೋಣ ಬನ್ನಿ, ಮೇಲ್ಗಡೆ ದರ್ಶನ ಮಾಡಲ್ಲ. ಸೊ ದೇವಸ್ಥಾನ ಮುಂದೆ ಕೈ ಮುಕ್ಕೊಂಡು ಹೋಗ್ತೀವಿ. ರಶ್ ಇಲ್ಲ ಅಂದರೆ ಮಾಡ್ತೀವಿ, ಇಲ್ಲ ಅಂದರೆ ಹಾಗೆ ಹೋಗ್ತೀವಿ. ನೋಡೋದು ಬನ್ನಿ. 1 ಗಂಟೆ ಇವಾಗ. ರಶ್ ಎಲ್ಲ ಕಡಿಮೆ ಆಗಿದೆ, ಅಷ್ಟಾಗಿ ರಶ್ ಇಲ್ಲ. ಶುಕ್ರವಾರ ಮಾತ್ರ ಎನಿ ಟೈಮ್ ರಶ್ ಇರುತ್ತೆ. ಸಂಜೆ 5 ಗಂಟೆ 6 ಗಂಟೆ ಗಂಟೆ ರಶ್ ಇರುತ್ತೆ. ಸ್ವಲ್ಪ ಜನ ಎಲ್ಲ ಇಳಿತಾ ಇದ್ದಾರೆ, ಹತ್ತಾ ಇದ್ದಾರೆ. ಸೊ ಮಧ್ಯಾಹ್ನ ಆಗಿರೋದ್ರಿಂದ ಸ್ವಲ್ಪ ಜನ ಇದ್ದಾರೆ. ಸೊ ಗೊತ್ತಿಲ್ಲ ರಶ್ ಇದೆ ಏನೋ, ಒಳಗಡೆ ದರ್ಶನಕ್ಕೆ ಕ್ಯೂ ಇದೆ ಏನೋ ಅಂದ್ಬಿಟ್ಟು. ಸೊ ಸಲ ಮಾಡಿದ್ರೆ ಅದೇ ಥರ ಕ್ಯೂ ಇದೆ. ಸೊ ಡೈರೆಕ್ಟ್ ನಿಮಗೆ ಕ್ಯೂಗೆ ಹೋಗುತ್ತೆ. ಸೊ ಎಲ್ಲೂ ನಿಮಗೆ ಎಕ್ಸಿಟ್ ಆಗೋಕ್ಕೆ ಅವಕಾಶ ಇರಲ್ಲ. ಸೊ ನೀವೇನಾದ್ರು ಲೈನಲ್ಲಿ ನಿಂತ್ಕೊಂಡ್ರೆ ದರ್ಶನ ಮಾಡ್ಕೊಂಡು ಹೋಗಬೇಕು. ಸೊ ಇಲ್ಲಾಂದರೆ ಈ ಕಡೆ ಸೈಡ್ಗೆ ರೈಟ್ ಸೈಡ್ಗೆ ಹೋಗಿ ಹೋಗಬೇಕು. ಸೊ ಫಂಕ್ಷನ್ ಎಲ್ಲ ನಡೀತಾ ಇದೆ. ಸೊ ನೋಡೋಣ ಬನ್ನಿ, ಮುಂದೆ ಹೋಗೋಣ. ನಾವು ಹಿಂಗಡೆ ಹೋಗ್ಬಿಟ್ಟು ತುಂಬ ರಶ್ ಇದ್ದರೆ ವಾಪಸ್ ಸೊ ಎಲ್ಲ ಸಾಂಸ್ಕೃತಿಕ ವೇದಿಕೆಯನ್ನು ಮಾಡ್ತಾ ಇದ್ದಾರೆ. ರಶ್ ಕಡಿಮೆ ಇದೆ ಅಂತೆ, ನೋಡೋಣ. ಆದರೆ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಓಕೆ ಬನ್ನಿ. ಖಾಲಿ ಇದೆ, ನೋಡೋಣ ಮುಂದೆ ಹೋಗ್ಬಿಟ್ಟು ದರ್ಶನಕ್ಕಾದ್ರೆ ಹೋಗೋದ, ಇಲ್ಲ ಅಂದರೆ ವಾಪಸ್ ಬರೋಣ ಅಂದ್ಕೊಂಡಿದ್ದೀವಿ. ಸೊ ಅಲ್ಲಿ ಜನ ಇರ್ತಾರೆ. ನೋಡ್ತೀನಿ. ಸೊ ಇದೇ ನೋಡಿ ಡೈರೆಕ್ಟ್ ಕ್ಯೂ ರಶ್ ಇದ್ದ, ಇಲ್ಲಿಂದ ಡೈರೆಕ್ಟಾಗಿ ಹೋಗ್ಬೋದಂತೆ. ಸೊ 2000 ರೂಪಾಯಿ ಟಿಕೆಟು. ಆ ಕಡೆಯಿಂದ VIP ಬಿಡ್ತಾ ಇದ್ದಾರೆ. ಸೊ ಇಲ್ಲಿ ಅಷ್ಟೊಂದು ರಶ್ ಇಲ್ಲ, ಇಲ್ಲಿಂದ ಆರಾಮಾಗಿ ಹೋಗ್ಬೋದು. ಹೂವಾಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಳಗಡೆ ಮಾತ್ರ. ಸೊ ಒಳಗಡೆ ವೀಡಿಯೋಕ್ಕೆ ಮಾಡೋಕ್ಕೆ ಬಿಡಲಿಲ್ಲ. ದೇವದರ್ಶನ ಎಲ್ಲ ಆಯಿತು ಆರಾಮಾಗಿ. ಸೊ ಇದು ನಿಮಗೆ ಅಮ್ಮನವರ ಉತ್ಸವ ಮೂರ್ತಿ ಇದು. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿಂದ ಇಲ್ಲೆಲ್ಲ ಫೋಟೋ ವೀಡಿಯೋ ಮಾಡೋಕ್ಕೆ ಪರ್ಮಿಷನ್ ಕೊಡ್ತಾಯಿದ್ವಿ. ಸೊ ಎಲ್ಲೂ ಬಿಡಲ್ಲ, ಆದರೂ ನಾವು ಮಾಡ್ಕೊಳ್ತಾ ಇದ್ವು. ಸೊ ತುಂಬ ಅದ್ಭುತವಾಗಿತ್ತು ಮಾತ್ರ. ಒಳಗಡೆ ಎಲ್ಲ ಅಲಂಕಾರ ಮಾಡಿದ್ರು, ಹೂ ಅಲಂಕಾರ ಸಖತ್ತಾಗಿ ಮಾಡಿದ್ರು ಮಾತ್ರ. ತುಂಬ ಚೆನ್ನಾಗಿತ್ತು, ಆರಾಮಾಗಾಯಿತು. ಒಂದು 3/4 ಗಂಟೆ ದರ್ಶನ ಆಯಿತು. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಜನ ಕಡಿಮೆ ಇದ್ದಾರೆ. ಭಾನುವಾರ ಭಾನುವಾರದತ್ತು ಹೋಗಿ. ಸೊ ಎಲ್ಲರಿಗೂ ಎಲ್ಲೂ ನಿಂತ್ಕೊಳ್ಳೋಬಿಡೋದು, ಆಚೆ ಕಳಿಸ್ತಾ ಇರ್ತಾರೆ ನಿಮಗೆ ಮುಂದೆ ಮೂವಾಗಿ ಅಂದ್ಬಿಟ್ಟು. ಸೊ ತುಂಬ ಚೆನ್ನಾಗಿತ್ತು ಮಾತ್ರ. ಸೊ ಹೂ ಅಲಂಕಾರ ಎಲ್ಲ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಮಾತ್ರ. ಫುಲ್ಲು ದೇವಸ್ಥಾನದ ಒಳಗಡೆಯಿಂದ ಆಚೆ ಗಂಟೆ ತುಂಬ ಚೆನ್ನಾಗಿತ್ತು. ನಮಗೆ ಆಶ್ಚರ್ಯ ಆಗ್ತಾಯಿದೆ. 3/4 ಗಂಟೆಲೆಲ್ಲ ದರ್ಶನ ಆಗೋಯ್ತು. ಸೊ ಇದೇ ಫಸ್ಟ್ ಟೈಮು ಇಷ್ಟು ಬೇಗ, ಭಾನುವಾರ ಆದರೂ ಕೂಡ ಬೇಗ ದರ್ಶನ ಆಗಿರೋದು. ಸೊ ಅದು ಆಷಾಢದಲ್ಲಿ. ಸೊ ಮಧ್ಯಾಹ್ನ ಬಂದಿರೋದ್ರಿಂದ ಅಷ್ಟಾಗಿ ರಶ್ ಇರಲಿಲ್ಲ. ಹೋಗೋಣ ಹತ್ರಕ್ಕೆ ಹತ್ತಿಸ್ತೀನಿ. ನೀಶ್ ಹೊಡಿಬಾರ್ದು ಕಪ್ಪ. ಎಂಟೈರ್ ಮೈಸೂರು ಕಾಣುತ್ತೆ ಇಲ್ಲಿಂದ. ನಾವೇನೇ ನಡೆಯೋಕ್ಕಲ್ಲ ಅಂತಿದ್ದು, ಮಕ್ಕಳು ಸ್ಪೀಡಾಗಿ ನಡ್ಕೊಂಡು ಹತ್ತಾರೆ. ಸಾಯಂಕಾಲಕ್ಕೆ ಇರೋದವ್ರಿಗೆ ನೋಡಿ ರಶ್ ಇಲ್ಲ, ಜನನೇ ಇಲ್ಲ. 3 ಗಂಟೆಗೆ ಇನ್ನೂ ಬರ್ತಾನೆ ಅವರಲ್ವಾ ಜನ, ಹತ್ತಾನೆ ಅವರೇ. ಬೆಟ್ಟ ಇಳ್ಕೊಂಡು ಚಿರ್ಮುರಿ ತಿನ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ತಿನ್ನೋಕ್ಕೆಲ್ಲ ಒಳ್ಳೆ ಚೆನ್ನಾಗಿ ಸಿಗುತ್ತೆ ಎಲ್ಲ ಫ್ರೂಟ್ಸ್ ಎಲ್ಲ. ಸೊ ಇಲ್ಲಿ ಬಂದರೆ ಬಂದಂಗೆ ಆಲ್ಮೋಸ್ಟ್. ಸೊ ಚುರುಮುರಿ ತೊಗೊಂಡು ಜ್ಯೂಸ್ ಕುಡ್ಕೊಂಡು ಎಲ್ಲ ತಿನ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಇಳ್ದು ಇಲ್ಲಿ ಕೆಳಗಡೆಗೆ ಬಂದ್ವಿ. ಸುಮಾರು ಒಂದು 12:30 ಹತ್ತಿದ್ದು. ಸೊ ಆ್ಯಕ್ಚುಲಿ ಬೇಗನೆ ದರ್ಶನ ಆಗೋಯ್ತು ನಮಗೆ. ಸೊ ನಾವು ಅಂದ್ಕೊಂಡಿಲ್ಲ ಅಷ್ಟು ಬೇಗ ದರ್ಶನ ಆಗುತ್ತೆ ಅಂದ್ಬಿಟ್ಟು. ಸುಮ್ಮನೆ ನಮಗೆ ದರ್ಶನ ಮಾಡೋ ಐಡಿಯಾ ಕೂಡ ಇರಲಿಲ್ಲ. ಸುಮ್ಮನೆ ಕ್ಯೂವಲ್ಲಿ ಹೋದ್ವು, ರಶ್ ಇರಲಿಲ್ಲ. ಒಂದು 3/4 ಗಂಟೆಯಿಂದ ದರ್ಶನ ಆಗೋಯ್ತು. ಸೊ ಇವಾಗ ಫೈನಲ್ ಬಂದ್ವಿ. ಚೆನ್ನಾಗಿತ್ತು ಒಂಥರ. ಎಲ್ಲ ತಿನ್ಕೊಂಡು ಆರಾಮಾಗಿ ಹೋಗ್ತಾ ಇದ್ದೀವಿ. 100 ಎಣಿಸ್ತಾ ಕೌಂಟ್ ಮಾಡಿದೆ ನಿಜವಲ್ವೇ ಈ ಕಡೆಗೆ? ಹಾಂ
ಹಾಗಾಗಿ ಕೆಳಗಡೆ ಬಂದಿದ್ದೀವಿ. ಸೊ ಆ್ಯಕ್ಚುಲಿ ಏನಂದರೆ ಚಾಮುಂಡಿ ಬೆಟ್ಟ ನಮಗೆಲ್ಲ ಒಂದು ಮೆಮೊರೇಬಲ್ ಪ್ಲೇಸ್. ಯಾಕೆಂದರೆ ಸ್ಕೂಲಲ್ಲಿದ್ದಾಗ ನಾವೆಲ್ಲ ಚಕ್ಕ ಹೊಡೆದ್ಬಿಟ್ಟು ನಂಜನಗೂಡಿಂದ ಸೈಕಲ್ ಹೊಡ್ಕೊಂಡು ಬಂದು ಸೈಕಲ್ನ ನೋಡಿ ಅಲ್ಲಿ ಸ್ಟ್ಯಾಂಡ್ ಇದೆ, ಸ್ಟ್ಯಾಂಡ್ ಮಾಡಿಬಿಟ್ಟು ಇಲ್ಲಿಂದ ಚಾಮುಂಡಿ ಬೆಟ್ಟ ಹತ್ಕೊಂಡೋಗಿ ಬೆಟ್ಟಕ್ಕೆ ಹೋಗ್ತಾ ಇರಲಿಲ್ಲ, ದೇವಸ್ಥಾನಕ್ಕೇನು ಹೋಗ್ತಾ ಇರಲಿಲ್ಲ. ಸೊ ಅಲ್ಲಿಂದ 8 ಗಂಟೆ ಹೋಗ್ಬಿಟ್ಟು ಅಲ್ಲಿಂದ ವಾಪಸ್ ಬಂದು ತಿರ್ಗಾ ನಂಜನಗೂಡಿಗೆ ಹೋಗ್ತಾಯಿದ್ವು. ಮೊದಲೆಲ್ಲ ಪವರ್ ಇತ್ತು, ಶಕ್ತಿ ಇತ್ತು, ಎಲ್ಲ ಹುಡುಗರೆಲ್ಲ ಕ್ಲಾಸ್ಗೆ ಬಂದು ಕೊಡ್ಬಿಟ್ಟು ಬರ್ತಾಯಿದ್ವು. ಸೊ ಚಾಮುಂಡಿ ಬೆಟ್ಟಕ್ಕೆ ಯಾವಾಗಲೂ ಬಂದರೆ ಅದು ನೆನಪಾಗುತ್ತೆ ನನಗೆ. ಈ ಪ್ಲೇಸೆಲ್ಲ ಇಲ್ಲೆಲ್ಲ ಕೂತ್ಕೊಂಡು ಊಟ ಮಾಡಿಕೊಂಡು, ಅಂದರೆ ನಾವು ಬರ್ತಿದ್ದೆಲ್ಲ ಮಂಗಳೂರು ಟೈಮ್, ಆವಾಗ ಜನ ಜಾಸ್ತಿ ಯಾರೂ ಇರ್ತಿರಲಿಲ್ಲ, ಆದಷ್ಟು ಮಳೆಗಾಲದಲ್ಲೇ ಬರ್ತಾಯಿದ್ವು. ಚೆನ್ನಾಗಿತ್ತು. ಹಾಕ್ಬಿಡಿ ಅಂತ. ಸೊ ಆದರೂ ಕೂಡ ಜನ ಹಾಕ್ಕೊಂಡು ಹೋಗ್ತಾರೆ. ಸೊ ಓಕೆ, ಫೈನಲ್ ಆಗಿ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಬೆಳಗ್ಗೆ 12 ಗಂಟೆಗೆ ಬಂದಿದ್ದು, ಈಗ 4 ಗಂಟೆ ಆಗಿದೆ. ತುಂಬ ಚೆನ್ನಾಗಿತ್ತು ಮಾತ್ರ. ನಾವು ಅಂದ್ಕೊಂಡೇ ಇರಲಿಲ್ಲ ದರ್ಶನ ಆಗುತ್ತೆ ಇಲ್ವಾ ಅಂದ್ಬಿಟ್ಟು. ಯಾಕೆಂದರೆ ಸುಮ್ಮನೆ ನಾವು ಮೆಟ್ಲು ಹತ್ಕೊಂಡು ಹೋಗ್ಬಿಟ್ಟು ಆಚೆ ಕಡೆಯಿಂದ ಕೈ ಮುಕ್ಕೊಂಡು ಬರೋಣ ಅಂದ್ಕೊಂಡಿದ್ವು. ನಮಗೆ ಒಂದು ಅರ್ಧ ಗಂಟೆಯಲ್ಲಿ ದರ್ಶನ ಆಗೋಯಿತು. ಬಿಡ್ತಾಯಿದ್ರು ಲೈನಲ್ಲಿ, ಮಧ್ಯಾಹ್ನ ಹೋಗಿರೋದ್ರಿಂದ ಜನ ಅಷ್ಟಾಗಿ ಇರಲಿಲ್ಲ. ಸೊ ಎಲ್ಲ ಚೆನ್ನಾಗಿತ್ತು. ಬಟ್ ಏನಪ್ಪ ಅಂದರೆ ಎಲ್ಲರೂ ಕುಂಕುಮ ಅರ್ಶಿನ ಹಚ್ಚಿ ಮೆಟ್ಲೆಲ್ಲ ನಡೆಯೋಕ್ಕೆ ಆಗೋಲ್ಲ, ಅಷ್ಟೊಂದು ಇದು ಮಾಡಿಬಿಟ್ಟಿದ್ದಾರೆ. ಮಳೆ ಬಂದ್ಬಿಟ್ಟು ಇನ್ನೂ ಹಿಂಸೆ ಆಗುತ್ತೆ, ಜಾರುತ್ತೆ. ಸೊ ದಯವಿಟ್ಟು ಆ ಥರ ಮಾಡ್ಕೊಬಿಡಿ. ದೇವ್ರ ಮೇಲೆ ಭಕ್ತಿ ಇದ್ದರೆ ಕೆಳಗಡೆಯಿಂದ ಏನಾದ್ರು ಪ್ಲಾಸ್ಟಿಕ್ ಇರುತ್ತಲ್ಲ, ಅದರಲ್ಲಿ ಎತ್ಕೊಂಡೋಗಿ ಒಂದು ಡಸ್ಟ್ಬಿನ್ಗೆ ಹಾಕಿ ಬೆಟ್ಟನೆಲ್ಲ ಕ್ಲೀನ್ ಮಾಡಿ, ಅದರಿಂದ ಒಳ್ಳೆಯದಾಗುತ್ತೆ ಒಂದು ಬೆಟ್ಟಕ್ಕೆ, ಪ್ರಕೃತಿಗೆ. ಸೊ ಅದೆಲ್ಲ ಮಳೆ ಬಂದರೆ ಎಲ್ಲ ಹರ್ಕೊಂಡು ಮರಗಳೆಲ್ಲ ಹೊಂಟೋಗ್ಬಿಡುತ್ತೆ, ತುಂಬ ಕೆಮಿಕಲ್. ಅಲ್ಲೇ ಬೋರ್ಡ್ ಹಾಕಿದ್ದಾರೆ ಹಾಕ್ಬಿಡಿ ಅಂದ್ಬಿಟ್ಟು, ಆದರೂ ಕೂಡ ಜನ ಅಷ್ಟೊಂದು ಹಚ್ಕೊಂಡು ಹೋಗ್ತಾಯಿದ್ದಾರೆ. ಸೊ ಅದೊಂದು ಬ್ಯಾನ್ ಆಗಬೇಕು. ಇಷ್ಟೊಂದು ಬಿಟ್ಟು ಎಲ್ಲ ಚೆನ್ನಾಗಿತ್ತು. ಸೊ ಓಕೆ, ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸೋದು. ನೆಕ್ಸ್ಟ್ ಸಿಗೋಣ. ಟೇಕ್ ಕೇರ್.